ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನನ್ನ ಮಗಳ ಜೊತೆಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ಪೆಷಲ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತೀನಿ. ಒಂದು ಹಾಯ್ ಹೇಳು, ಹಾಯ್ ಮಾಡು, ಹಾಯ್ ಮಾಡು, ಅಲ್ಲಿ ಮಾಡು, ಅಲ್ಲಿ ನೋಡು, ಟಾಟಾ. ಅದೇ ಅವಳು ವೆಲ್ಕಮ್ಮು ಎಲ್ಲರಿಗೂ. ಅವಳಿಗೋಸ್ಕರನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಗ್ಗೆ ಆಗಿದೆ ಟೈಮು. ಒಂದು ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಅಂದರೆ ಯಾರಿಗೂ ಇಷ್ಟ ಇರೋದಿಲ್ಲ, ಆದರೆ ನಾನು ಮಾಡೋ ರೀತಿಯಲ್ಲಿ ಮಾಡಿ ನಿಜವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಉಪ್ಪಿಟ್ಟು ಮಾಡಿ ನೋಡಿ. ಸಣ್ಣ ರವೆಯಲ್ಲಿ ಯಾವ ಥರ ದಿಢೀರನೇ ಉಪ್ಪಿಟ್ಟು ಮಾಡ್ತೀನಿ, ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಏನು ಅನಿಸ್ತು ಅಂತ ಮರಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾಯಿತು? ಏನಿಲ್ಲ. ನಮಸ್ತೆ ಮಾಡಿ ಎಲ್ಲರಿಗೂ. ನಮಸ್ತೆ ಮಾಡು. ವಾ ಸೂಪರ್. ನಮಸ್ತೆ ಎಲ್ಲರಿಗೂ. ಅವಳ ಕಡೆಯಿಂದ ನಮಸ್ತೆ ಎಲ್ಲರಿಗೂ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ? ಇವತ್ತಿನ ವಿಡಿಯೋ ನನ್ನ ಮಗಳಿಗೋಸ್ಕರ ಅಂತ ಎಗ್ ಬಾಯ್ಲರ್ನ ತರಿಸಿದ್ದೀನಿ. ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ನೋಡ್ಕೊಂಡು ಬನ್ನಿ. ನಮ್ಮ ಮನೆಯಲ್ಲಿ ಎಗ್ಗೆಲ್ಲ ಕುದಿಸೋ ಹಾಗಿಲ್ಲ, ಮನೆಯಲ್ಲಿ ಏನು ನಾನ್ ವೆಜ್ನ ಮಾಡೋ ಹಾಗಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಮೈಲಾರಲಿಂಗೇಶ್ವರ ದೇವರಿದ್ದಾರೆ, ಹಾಗಾಗಿ ಮಡಿ ಉಡಿ ಮಾಡ್ತೀವಿ. ಹಾಗಾಗಿ ಮನೆಯಲ್ಲಿ ಯಾವುದು ಮಾಡೋದಿಲ್ಲ. ಹಾಗಂತ ಅವಳಿಗೆ ಎಗ್ ಬಾಯ್ಲರ್ ಬೇಕೇ ಬೇಕು. ಡಾಕ್ಟ್ರು ಸಜೆಸ್ಟ್ ಮಾಡಿದ್ದಾರೆ ಎಗ್ ತಿನ್ನಿಸ್ಬೇಕು ಅಂತ. ಹಾಗಾಗಿ ಹೇಳಿ ಎಗ್ ಬಾಯ್ಲರ್ನ ತರಿಸಿದ್ದೀನಿ. ಕರೆಂಟ್ ಹೋಯಿತು. ನೋಡ್ಕೊಂಡು ಬನ್ನಿ, ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ನಾನಂತೂ ಹೇಳ್ತೀನಿ 100% ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲೇ ಮೀಶೋದಲ್ಲಿ ಇಷ್ಟು ಒಳ್ಳೆ ಪ್ರಾಡಕ್ಟ್ ನಾನು ನೋಡೇ ಇರಲಿಲ್ಲ. ನಿಜವಾಗ್ಲೂ ಭಾಳ ಚಲೋ ಇದೆ. 10 ನಿಮಿಷದಲ್ಲಿ 7 ಎಗ್ನ ಬಾಯ್ಲ್ ಮಾಡ್ಕೋಬೋದು. ಭಾಳ ಚಲೋ ಐತಿ. ಯಾರಿಗಾನ ಎಗ್ ಮನೇಲಿ ಮಾಡಲ್ಲ ಅಂದರೆ ಡೆಫಿನೆಟ್ಲಿ ತರಿಸ್ಕೊಳ್ಳಿ. ಅದ್ರ ಲಿಂಕನ್ನು ಬೇಕಂದರೆ ತಿಳಿಸಿ, ನಾನು ಹೇಳಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಯಾರನ್ನ ತೊಗೋತಾ ಇದ್ರೆ ತಗೊಳ್ಳಿ. ನಿಜವಾಗ್ಲೂ ಭಾಳ ಒಳ್ಳೆಯ ಪ್ರಾಡಕ್ಟ್. ಇನ್ನೊಂದ್ಸಲ ನಾನು ಎಗ್ ಬಾಯ್ಲ್ ಮಾಡುವಾಗ ಅದನ್ನ ವಿಡಿಯೋ ಮಾಡ್ಕೋತೀನಿ. ಈಗ ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತೀನಿ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಹಾಗೆ ಒಂದು ಉಪ್ಪಿಟ್ಟು ರೆಸಿಪಿನ ತೋರಿಸ್ತೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಬಾಯ್ ಹೇಳೋಲ್ರಿಗೂ. ಟಾಟಾ ಮಾಡು. ಟಾಟಾ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಫ್ರೆಂಡ್ಸ್, ಇಲ್ಲೇ ನೋಡಾತಿರಲ್ಲ, ಇದೆ ಅವಾಗ ತಾನೇ ಬಂದಿತ್ತು. ನಾನು ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಓಪನ್ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ದೊಡ್ಡ ಬಾಕ್ಸ್ ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಪ್ರಾಡಕ್ಟ್ ಮಾತ್ರ ಚಿಕ್ಕದೈತಿ. ಬಾಕ್ಸ್ ಮಾತ್ರ ಇಷ್ಟು ದೊಡ್ಡದು ಕೊಟ್ಟು ಕಳ್ಸ್ಯಾರ. ನಾನು ಇದನ್ನ ಒಂದೇ ಕೈಯಲ್ಲಿ ಕಟ್ ಮಾಡೋಕ್ಕೆ ಅಷ್ಟು ಸರಿ ಆಗಲೇ, ಇದಕ್ಕೆ ನಾನು ಕಟ್ ಮಾಡ್ಕೊಂಡು ನಿಮ್ಗೆ ಜಾಯಿನ್ ಮಾಡಿ ತೋರಿಸಾತೀನಿ, ನೀಟಾಗಿ ತೋರಿಸ್ತೀನಿ ನೋಡಿ. ಆದಷ್ಟು ಇಲ್ಲಿ ನೋಡಾತಿರೋ ಓಪನ್ ಮಾಡತ್ತೀನಿ. ಈಗ ನನ್ನ ಕಡೆಗೆ ಟ್ರೈಪ್ ಓಡೋದು ಏನೂ ಇಲ್ಲ ಫ್ರೆಂಡ್ಸ್. ಹಂಗಾದ್ರೆ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಓಪನ್ ಮಾಡಕತ್ತೀನಿ. ನೀವು ನೋಡತ್ತೀರಲ್ಲ, ಬಾಕ್ಸ್ನ ಉಲ್ಟಾ ಓಪನ್ ಮಾಡಿದೆ ನಾನು. ಇಲ್ಲಿ ನೋಡಿ, ನಿಜವಾಗ್ಲೂ ಭಾಳ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನಾನ್ ವೆಜ್ ಮಾಡೋದಿಲ್ಲ ಮನೆಯಲ್ಲಿ ಅಂಥವ್ರಿಗೆ ಭಾಳ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟು. ಮೀಶೋದಲ್ಲಿ ಭಾಳ ಕಡಿಮೆ ರೇಟಲ್ಲೇ ಸಿಕ್ತು ನಮ್ಗೆ. ಯಾರಿಗಾನ ಬೇಕು ಅಂದರೆ ಹೇಳಿ, ಖಂಡಿತ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡತ್ತೀರಲ್ಲ, ಓಪನ್ ಮಾಡಿ ತೋರಿಸ್ತೆ ನೋಡಿ. ಎಲ್ಲನೂ ಆರಾಮಾಗಿ ನೀವು ಎಲ್ಲನೂ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೋಬೋದು, ಎಗ್ನ ಬಾಯ್ಲ್ ಮಾಡ್ಕೋಬೋದು. ಭಾರಿ ಸಣ್ಣದೈತಿ, ಆದರೆ ಈ ವಿಡಿಯೋದಾಗ ನಿಮ್ಗೆ ದೊಡ್ಡ ಕಾಣ್ಬೋದು, ಆದರೆ ಚಿಕ್ಕದ ಐತಿ. ನೋಡತ್ತಿರಲ್ಲ ಫ್ರೆಂಡ್ಸ್, ಇದು ನೋಡೋಕೆ ವಿಡಿಯೋದಾಗ ಭಾಳ ದೊಡ್ಡದಾಗ ಕಾಣ್ತೈತಿ, ಆದರೆ ಸಣ್ಣದೈತಿ. ನೀವು ನೋಡತ್ತಿರ್ಬೋದು, ವೈರ್ ಕೊಟ್ಟಾರ. ಅದ್ರ ಮೇಲೆ ಒಂದು ಸಣ್ಣ ಇದು ಬಾಯಿ ಮುಚ್ಚಳ. ಅಲ್ಲಿ ನೋಡ್ತಾ ಇದ್ರೆ ಅದು ಮೆಜರ್ಮೆಂಟ್ ಕಪ್ಪು. ಎಷ್ಟು ನೀವು ಮೊಟ್ಟೆ ಇಟ್ಟರೆ ಎಷ್ಟು ನೀರನ್ನ ಹಾಕಬೇಕು ಅನ್ನೋಕೆ ಒಂದು ಮೆಜರ್ಮೆಂಟು. ಇಲ್ಲಿ ನೋಡ್ತಾ ಇದ್ರೆ ಸ್ಟೀಲ್ ಮೇಲೆ ನೀರು ಹಾಕಬೇಕು. ಇದು ಬಟನ್ನು ಆನ್ ಆಫ್ ಮಾಡೋದು, ರೆಡ್ ಕಲರ್ ಇದೆಯಲ್ಲ ಅದು ಬಟನ್ನು. ಅದಾದಮೇಲೆ ಇದನ್ನು ಇಟ್ಬಿಟ್ಟು ಇದರ ಮೇಲೆ ನೀವು ಎಗ್ನ ಇಡಬೇಕು. ಎಗ್ನ ಇಟ್ಟು ನೀವು ಮೆಜರ್ಮೆಂಟ್ ನೋಡಿಕೊಂಡು ನೀರನ್ನ ಹಾಕಬೇಕು. ನೀರೆಲ್ಲ ಖಾಲಿ ಆದಮೇಲೆ ಆಟೋಮೆಟಿಕಾಗಿ ಅದೇ ಆಫ್ ಆಗುತ್ತೆ. ನೀವೇನು ಆಫ್ ಮಾಡೋದು ಬೇಡ, ತಾನೇ ಆಫ್ ಆಗಿಬಿಟ್ಟಿರ್ತೈತಿ. ಕೆಳಗೆಲ್ಲ ಸ್ವಲ್ಪ ಸೀದು ಹೋಗ್ತೈತೆ, ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗಬಾರ್ದು. ಅದಾದಮೇಲೆ ಈ ಥರ ಬಾಯಿನ ಹಾಕಿ ಬಿಟ್ಬಿಟ್ರೆ ಮುಗೀತು. ಅದಾದಮೇಲೆ ಇಲ್ಲಿ ನೋಡತ್ತೀರಿ, ದಿಢೀರನ್ನ ಉಪ್ಪಿಟ್ಟು, ಸಣ್ಣ ರವೆ ಉಪ್ಪಿಟ್ಟನ್ನ ಮಾಡತ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊಂಡು ಹಾಕ್ತೀನಿ.
ತುಪ್ಪ ಎಣ್ಣೆ ಎರಡೂ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ನನ್ನ ಮಗಳಿಗೆ ತಿನ್ನಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೀನಿ. ಇಲ್ಲಿ ಕಾಮನ್ ಆಗಿ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಯಾವುದು ತರಕಾರಿ ಅದು ಇದು, ಆಮೇಲೆ ಕೊಬ್ಬರಿ ತುರಿ ಹಾಕ್ತಾರೆ, ಅವೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಹಂಗಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ ಅಷ್ಟೇ ನಾವು ಹಾಕ್ಕೊಳೋದು. ಅದಾದಮೇಲೆ ಸ್ವಲ್ಪ ರೋಸ್ಟ್ ಆದಮೇಲೆ ಈಗ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. 10 ನಿಮಿಷದಲ್ಲಿ ದಿಢೀರಾಗಿ ಮಾಡ್ಬೋದು. ನೀವೇನೋ ಹೇಳಿ ದೊಡ್ಡ ರವೆಗಿಂತ ಸಣ್ಣ ರವೆ ಉಪ್ಪಿಟ್ಟು ಭಾಳ ಟೇಸ್ಟ್ ಆಗ್ತೈತೆ, ಟ್ರೈ ಮಾಡಿ ನೋಡಿ. ಅದಾದಮೇಲೆ ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ, ಅದಕ್ಕೆ ಒಂಚೂರು ತುಪ್ಪನ ಹಾಕ್ತೀನಿ. ತುಪ್ಪ ಭಾಳ ಗಟ್ಟಿ ಆಗಿಬಿಟ್ಟೈತಿ, ಹಾಗಾಗಿ ಬರ್ತಾನೆ ಇಲ್ಲ. ನಾನು ನನ್ನ ಮಗಳು ತಿನ್ನಿಸ್ತಾ ಇರೋದ್ರಿಂದ ಎಲ್ಲದರಲ್ಲೂ ಸ್ವಲ್ಪ ತುಪ್ಪನ ಹಾಕ್ತೀನಿ. ಅದಾದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಡೆ. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಹಾಕಿದ್ರೇ ಉಪ್ಪಿಟ್ಟಿಗೆ ಒಂದು ರುಚಿ ಬೇರೆ. ಖಾಲಿ ಮಾಡಿದ್ರೆ ನಿಜವಾಗ್ಲೂ ಅದೇನು ರುಚಿನೂ ಕೊಡೋಂಗಿಲ್ಲ. ನಮ್ಮ ಕಡೆಗಂತೂ ಮೊದಲ ಉಪ್ಪಿಟ್ಟು ತಿನ್ನೋಂಗಿಲ್ಲ ಯಾರು, ಅಂತಂದ್ರೆ ಏನೂ ಹಾಕಲಿಲ್ಲ ಅಂದರೆ ಇನ್ನೂ ತಿನ್ನೋದೇ ಇಲ್ಲ. ಇಲ್ಲಿ ನೋಡತ್ತೀರಿ ಎಲ್ಲನೂ ತರಕಾರಿನ ಹಾಕ್ಕೊಂಡೆ. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಯಾರೂ ಹಾಕ್ಕೊಳ್ಳಲ್ಲ ಕಾಮನಾಗಿ, ಬಟ್ ನಾನು ಹಾಕ್ಕೋತೀನಿ. ಅದೇನೋ ಒಂಥರ ರುಚಿ ಕೊಡುತ್ತೆ ಇಷ್ಟ, ಹಂಗಾಗಿ ನಾನು ಹಾಕ್ಕೋತೀನಿ. ಕರಿಬೇವು, ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ. ಅದಾದಮೇಲೆ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್, ಹಂಗೆ ಬ್ಯಾಟ್ರಿ ಇಟ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ. ಅದಾದಮೇಲೆ ನೀರು ಹಾಕ್ಕೊಳತ್ತೀನಿ. ಸ್ವಲ್ಪ ಎಲ್ಲನೂ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ನನ್ನ ಮಗಳಿಗೆ ಇಬ್ಬರಿಗೆ ಆಗಿರೋದ್ರಿಂದ ಸ್ವಲ್ಪ ಮಾಡ್ಕೊಳಕತ್ತೀನಿ. ನಿಮ್ಗೆ ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ ಕೇಳ್ತೈತಿ, ಏನೋ ಅನ್ಕೋಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಕೂಡಿಸ್ಕೊಂಡ ವಾಯ್ಸ್ ಓವರ್ನ ಕೊಡಾಕ್ತಿರ್ತೀನಿ ನಾನು. ಅದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ಇಲ್ಲಿ ನೋಡತ್ತೀರಿ ಸ್ವಲ್ಪ ಗ್ಯಾಸ್ ಮೆಸ್ಸಿ ಆಗೈತಿ, ಏನು ಅನ್ಕೊಳಕ್ಕೆ ಹೋಗಬೇಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತೀನಿ. ಅದಾದಮೇಲೆ ಅದಕ್ಕೆ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳಕತ್ತೀನಿ. ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಆದರೆ ನಾನು ಮಾಡೋ ರೀತಿ ಮಾತ್ರ ನಿಜವಾಗ್ಲೂ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ಬೋದು. ಉಪ್ಪಿಟ್ಟು ಬೇಡ ಅನ್ನೋರು ದೊಡ್ಡ ರವೆಗಿಂತ ಸಣ್ಣ ರವೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ, ಅದು ರುಚಿ ಕೊಡುತ್ತೆ ನಿಜವಾಗ್ಲೂ. ಅದಾದಮೇಲೆ ಈಗ ಎಲ್ಲ ಹಾಕ್ಕೊಂಡು ರುಚಿ ನೋಡಿಕೊಂಡೆ. ಅದಾದಮೇಲೆ ರವೆನ ಹಾಕ್ಕೊಂಡು ತಿರುಕೊಂಡೆ. ಇದನ್ನು ರವೆ ಹಾಕಿ ನೀವು ಆಮೇಲೆ ಮಾಡ್ತೀನಿ ಗಂಟು ಆಗ್ತೈತಿ, ನೀವು ರವೆ ಹಾಕ್ತಾನೆ ತಿರುಗಬೇಕು. ಹಂಗಾಗಿ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೆ ರವೆನ. ಹಾಕ್ಕೊಂಡು ಈಗ ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡ್ತೀನಿ, ಕುದಿಯಕ್ಕೆ ಬಿಡ್ತೀನಿ, ಮುಗೀತು. ಅದಾದಮೇಲೆ ದಿಢೀರನೇ ಉಪ್ಪಿಟ್ಟು ರೆಡಿ ಆಗ್ತೈತಿ. ಒಂದು ಸಲ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ನನ್ನ ಹೊಸ ಚಾನಲ್ ಇದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ನನಗೆ ಇಂಪಾರ್ಟೆಂಟ್ ಇದೆ ಯೂಟ್ಯೂಬು. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ನಾನು ಕೊಡ್ತೀನಿ. ನೋಡ್ತಾ ಇದ್ರೆ ನೋಡೋಕ್ಕೂ ಕೂಡ ಎಷ್ಟು ಲುಕ್ ಆಗಿದೆ, ಯಮ್ಮಿ ಆಗಿದೆ ನೋಡೋಕ್ಕೆ. ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಒಳ್ಳೆ ಟೇಸ್ಟಿ ಉಪ್ಪಿಟ್ಟನ್ನ ಮಾಡ್ಕೋಬೋದು ಟಿಫನ್ಗೆ ಬೆಳಿಗ್ಗೆ. ನೋಡತ್ತೀರಾ 5 ನಿಮಿಷಕ್ಕಂದ್ರೆ ಆಗೇ ಬಿಡ್ತೈತಿ, ಜಾಸ್ತಿ ಹೊತ್ತೂ ಹಿಡಿಯೋಂಗಿಲ್ಲ, ದಿಢೀರನ್ನು ಮಾಡ್ಕೋಬೋದು. ಅದಾದಮೇಲೆ ಇದು ಕೊಬ್ಬರಿ ತುರಿ ತುಪ್ಪ ಎಲ್ಲ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ರುಚಿ. ನಾನು ಇದಕ್ಕೆ ಆಲ್ರೆಡಿ ಭಾಳ ತುಪ್ಪ ಹಾಕ್ಕೊಂಡಿನಿ, ಹಂಗಾಗಿ ನಾನು ಜಾಸ್ತಿ ಹಾಕ್ಕೊಳಂಗಿಲ್ಲ. ಅದಾದಮೇಲೆ ತುಂಬ ಗಟ್ಟಿಯಾಗಿ ಉಪ್ಪಿಟ್ಟನ್ನ ಮಾಡ್ಕೋಬೇಡಿ, ಅದು ಕೂಡ ಅಷ್ಟು ರುಚಿ ಬರೋಂಗಿಲ್ಲ. ಒಂಚೂರು ತೆಳುವಾಗಿರಲಿ, ಅದು ಇನ್ನೂ ರುಚಿ ಕೊಡ್ತೈತಿ. ಮಧ್ಯದಲ್ಲಿ ನನ್ನ ಮಗಳು ವಾಯ್ಸ್ನ ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಟ್ರೈ ಮಾಡಿ ಹೇಗಿತ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಉಪ್ಪಿಟ್ಟು ಹೇಗಿತ್ತು ಹಾಗೆ ಎಗ್ ಬಾಯ್ಲರ್ ಹೇಗಿತ್ತು ಅನ್ನೋದನ್ನ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನೇ ನನ್ನ ಚಾನಲಲ್ಲಿ ಕೊಡ್ತೀನಿ. ಓಕೆನಾ? ಇದಂತೂ ಪ್ರಾಮಿಸ್ಸು. ಆ್ಯಂಡ್ ಮರಿದೇನೆ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಗ್ ಬಾಯ್ಲರ್ ನಿಜವಾಗ್ಲೂ ಭಾಳ ಒಳ್ಳೆ ಪ್ರಾಡಕ್ಟು. ಇನ್ನು ಯಾವಾಗಾದರೂ ನಾನು ಕುದಿಸ್ತೀನಿ ಎಗ್ನ, ಆವಾಗ ಯಾವ ಥರ ಆಗುತ್ತೆ, ಯಾವ ಥರ ಎಗ್ಗು ಅದರಲ್ಲಿ ಬಾಯ್ಲ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನೀಟಾಗಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಖಂಡಿತ ಯಾರಿಗಾನ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮರಿದೇನೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ಲಿಂಕನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಯಾರಾದರೂ ತಗೊಳ್ಳೋ ಹಂಗಿದ್ರೆ ತಗೊಳ್ಳಿ. ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟು, ನನಗಂತೂ ಸಖತ್ ಇಷ್ಟ ಆಗೋಯಿತು, ಅದಕ್ಕೆ ತರಿಸಿದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನನ್ನ ಮಗಳ ಜೊತೆಗೆ. ಅಲ್ಲಿ ತನಕ ಬಾಯ್, ನಮಸ್ಕಾರ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಹೊಸದಾಗಿ ನೋಡೋರು ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.